ಜಿಲ್ಲಾಡಳಿತ ಹಾಗೂ ಶಿವಮೊಗ್ಗ ಜಿಲ್ಲಾ ಉಪಸಂಘದ ಸಹಯೋಗದಲ್ಲಿ ಮಹರ್ಷಿ ಶ್ರೀ ಭಗೀರಥ ಜಯಂತಿಯನ್ನು ನಗರದ ಕುವೆಂಪು ರಂಗಮಂದಿರದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 80 ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಪ ಸಮಾಜದ ಜಿಲ್ಲಾಧ್ಯಕ್ಷರಾದ ಎಸ್.ಟಿ. ಹಾಲಪ್ಪ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ನಗರ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಹಾಗೂ ಗ್ರಾಮಾಂತರ ಶಾಸಕಿಯಾದ ಶಾರದಾಪುರ ನಾಯಕ್ ಆಗಮಿಸಿದರು. ಬಾಗಲಕೋಟೆ ಜಿಲ್ಲೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರರಾದ ನಾಗರಾಜ್ ಶಿರೇಳ್ರವರು ವಿಶೇಷ ಉಪನ್ಯಾಸ ನೀಡಿದರು. ಸೂರ್ಯಕುಲದ ತಿಲಕವಾಗಿರ್ತಕ್ಕಂತಹ ಈ ಸೂರ್ಯವಂಶ ಅಂತಕ್ಕಂಥದ್ದು ಮತ್ತು ಚಂದ್ರವಂಶ ಅಂತಕ್ಕಂಥದ್ದು ನಮ್ಮ ದೇಶದ ಎರಡು ಕಣ್ಣುಗಳು. ಆ ಕಣ್ಣುಗಳಲ್ಲಿ ಅರಳಿ ನಿಂತಿರತಕ್ಕಂತಹ ಒಂದು ಪ್ರತಿಭೆ ಯಾರಾದರೂ ಇದ್ರೆ ಅದು ಭಗೀರಥ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳಬೇಕು. ಭಗೀರಥ ಪ್ರಯತ್ನ ಅನ್ನೋಂಥ ಪದ ಪ್ರಯೋಗ ಬಂದಿದ್ದೇ ಈ ಭಗೀರಥ ಮಹರ್ಷಿಯ ಪರಿಣಾಮ. ನಾವು ಆಡು ಭಾಷೆಗಳೆಲ್ಲ ಅನೇಕ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ. ಮಾಡಬೇಕು, ಭಗೀರಥ ಪ್ರಯತ್ನ ಮಾಡ್ತಿರ್ಬೇಕು ಅಂತ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೇವೆ. ಯಾಕೆ ಅಂತ ಹೇಳಿದ್ರೆ ಅದರ ಹಿಂದೆ ಈ ಥರದ ಅನೇಕ ಸಂಗತಿಗಳು. ನಮ್ಮ ನಾಗರಾಜ್ ಅವರು ಹೇಳಿದ್ರು, ರಾಜಮನೆತನದವರು ಅವರೆಲ್ಲ. ರಾಜಮನೆತನಕ್ಕೆ ಎಷ್ಟು ಕಷ್ಟ ಬಂದಂಥ ಸಂದರ್ಭದಲ್ಲಿ ಏನೇನೆಲ್ಲ ಸಮಸ್ಯೆಗಳನ್ನು ಗೆಲ್ಲಲಿಕ್ಕೆ ಏನೆಲ್ಲ ಮಾಡಬೇಕು, ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಏನೆಲ್ಲ ಮಾಡಬೇಕು ಅಂಥೇಳಿ ಯೋಚನೆಯನ್ನು ಮಾಡಿದ್ರು. ಅದಕ್ಕೆ ಯಾರ್ಯಾರ ಬಳಿ ಹೋಗಿದ್ದು 1000 ವರ್ಷ ತಪಸ್ಸನ್ನು ಮಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ಯಾರಿಗೆ? ರಾಜಮನೆತನದಲ್ಲಿರುವಂಥ ವ್ಯಕ್ತಿಗಳಿಗೆ.